ಹಾಯ್ ನಮಸ್ತೆ ಎಲ್ರಿಗೂ ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಾಳೆಕಾಯಿ ಬಜ್ಜಿ. ತುಂಬ ರುಚಿಯಾದಂಥ ತುಂಬಾ ಚೆನ್ನಾಗಿರುವಂಥ ತುಂಬ ಹೆಲ್ದಿ ಆದಂಥ ಬಾಳೆಕಾಯಿ ಬಜ್ಜಿನ ಮಾಡ್ತಾಯಿದ್ದೀನಿ. ಈವ್ನಿಂಗ್ ಸ್ನ್ಯಾಕ್ಸ್ಗೆಲ್ಲ ಈ ರೀತಿ ಮಾಡಿಕೊಟ್ರೆ ಮಕ್ಕಳಾಗಲಿ ದೊಡ್ಡವರಾಗಲಿ ನಮಗೆಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ಬೇಗ ಕೂಡ ಆಗೋಗ್ಬಿಡುತ್ತೆ. 5ರಿಂದ 10 ನಿಮಿಷ ಸಾಕು ಇದು ಮಾಡ್ಕೊಳ್ಳೋದಕ್ಕೆ. ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಜ್ಜಿ ಬಾಳೆಕಾಯಿನೇ ತೊಗೊಂಡಿದ್ದೀನಿ. ಬಾಳೆಕಾಯಿ ಪಲ್ಯಕ್ಕೆ ಬಜ್ಜಿಗೆಲ್ಲ ಉಪಯೋಗಿಸ್ತಾರೆ, ಕೂಟ್ಗೆಲ್ಲ ಉಪಯೋಗಿಸ್ತಾರೆ. ಈ ಬಾಳೆಕಾಯಿನ ನಾನು 3 ತೊಗೊಂಡಿದ್ದೀನಿ. 3 ಬಾಳೆಕಾಯಿ ತೊಗೊಂಡು ಈ ತೊಟ್ಟು ಹಿಂದೆ ಮತ್ತು ಮುಂದೆ ತೊಟ್ಟೆಲ್ಲ ಏನಿರುತ್ತೆ ತೆಗೆದ್ಬಿಟ್ಟು ಲೈಟಾಗಿ ನಾರು ತೆಗಿಬೇಕಾಗುತ್ತೆ, ಅಂದರೆ ಸಿಪ್ಪೆ ತೆಗಿಬೇಕಾಗುತ್ತೆ. ಪೂರ್ತಿಯಾಗಿ ಸಿಪ್ಪೆ ತೆಗಿಬಾರ್ದು, ನಾರು ಥರ ಬರುತ್ತೆ ನೋಡಿ, ಮೇಲ್ಗಡೆ ಒಂದು ಲೇಯರ್ ಬರುತ್ತೆ, ಆ ಥರ ಸಿಪ್ಪೆ ತೆಗೆದು ನೋಡಿ ನಾನು ತೆಗೆದಿದ್ದೀನಲ್ಲ ಈ ರೀತಿ ತೆಗೆದು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಕಟ್ ಮಾಡಿಕೊಂಡು ಎಲ್ಲ ನೀರೊಳಗಡೆ ಹಾಕೋಬೇಕು. ಇದು ಕಪ್ಪಗಾಗ್ಬಿಡುತ್ತೆ ನೀರೊಳಗಡೆ ಹಾಕಲಿಲ್ಲ ಅಂದರೆ. ನೋಡಿ ಕಟ್ ಮಾಡಿದ ತಕ್ಷಣ ನಾವು ನೀರಿಗೆ ಸೇರಿಸ್ಕೋಬೇಕಾಗುತ್ತೆ. ಇದನ್ನು ನೀಟಾಗಿ ತೊಳೆದು ಒಂದು ಸೋಸ್ಕೊಂಡು ಇಟ್ಕೊಂಡ್ಬಿಡ್ತೀನಿ, ಅಂದರೆ ಕಣ್ಣಿಂದ ಬಟ್ಲು ಬರುತ್ತಲ್ಲ ಇದಕ್ಕೆ ಹಾಕಿಟ್ಬಿಟ್ರೆ ನೀರೆಲ್ಲ ನೀಟಾಗಿ ಸೋರ್ಕೊಳ್ಳುತ್ತೆ. ಅಷ್ಟರಲ್ಲಿ ನಾನು ಒಂದು ಪಾತ್ರೆ ಇಟ್ಕೊಂಡು, ಅಂದರೆ ಒಂದು ಬೌಲ್ ಇಟ್ಕೊಂಡು ದೊಡ್ಡದು, ಇದಕ್ಕೆ 1 ಕಪ್ಪಷ್ಟು ಕಡಲೆ ಹಿಟ್ಟು, 2 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು, 2 ಟೇಬಲ್ ಸ್ಪೂನು ಕಾರ್ನ್ಫ್ಲೋರು, ಮತ್ತು 1 ಟೇಬಲ್ ಸ್ಪೂನು ಅಚ್ಚ ಖಾರದ ಪುಡಿ, ಮತ್ತು 1 ಟೇಬಲ್ ಸ್ಪೂನು ಉಪ್ಪು, ಅಂದರೆ ರುಚಿಗೆ ನೋಡಿಕೊಂಡು ಉಪ್ಪು ತೊಗೋಬೋದು. ಒಂದು 2 ಚಿಟಿಕೆಯಷ್ಟು ಸೋಡಾ ತೊಗೊಂಡಿದ್ದೀನಿ, ಅಡುಗೆ ಸೋಡಾ. ಇದೆಲ್ಲದನ್ನು ನಾನು ಡ್ರೈ ಮಿಕ್ಸ್ ಮಾಡ್ಕೊತೀನಿ, ಅಂದರೆ ನೀರು ಸೇರ್ಸೋದನ್ನ ಮುಂಚೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ ಈ ರೀತಿಯಾಗಿ ನೀರು ಸೇರ್ಸೋದನ್ನ ಮುಂಚೆನೇ ನಾವು ಗಂಟೆಲ್ಲ ಇರುತ್ತಲ್ವ ಕಡಲೆ ಹಿಟ್ಟಲ್ಲಿ, ಈ ರೀತಿಯಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಕಡಲೆ ಹಿಟ್ಟೆಲ್ಲ ಮೊದಲೇ ಜರಡಿ ಹಿಡಿದು ಇಟ್ಕೊಂಡಿರ್ತೀವಿ ಮಿಲ್ ಮಾಡಿಸ್ದಾಗ್ಲೇ, ಆದರೆ ಮತ್ತೆ ನಾನು ಇವಾಗ ಜರಡಿ ಮಾಡಿಲ್ಲ. ನೀವು ಅಂಗಡಿಯಿಂದ ತರೋದಾದರೆ ಒಂದ್ಸಲಿ ಜರಡಿ ಮಾಡ್ಕೊಳ್ಳಿ. ನೋಡಿ ಈ ರೀತಿಯಾಗಿ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಬಜ್ಜಿನ ನಾವು ಯಾವ ಅದಕ್ಕೆ ಬೇಕಲ್ವ ಬಜ್ಜಿ ಹಾಕೋದಕ್ಕೆ, ಇವಾಗ ಬಾಳೆಕಾಯಿಗೆಲ್ಲ ಅಂಟ್ಕೋಬೇಕು ಮತ್ತು ಅದ್ರಲ್ಲಿ ಕುತ್ಕೋಬೇಕು ಹಿಟ್ಟು, ಆ ರೀತಿಯಾಗಿ ಕಲಿಸ್ಕೋಬೇಕಾಗುತ್ತೆ. ನೋಡಿ ಈ ರೀತಿಯಾಗಿ ಕಲಿಸ್ಕೊಂಡ್ರೆ ಸಾಕು. ತುಂಬ ತೆಳ್ಳಗೆ ಮಾಡ್ಕೊಳ್ಳೋದು ಬೇಡ, ತುಂಬ ಗಟ್ಟಿಗೆ ಕೂಡ ಮಾಡ್ಕೊಳ್ಳೋದು ಬೇಡ, ಇಷ್ಟು ತೆಳ್ಳಗಿದ್ರೆ ಸಾಕು. ನೋಡಿ ತೋರಿಸ್ತಾ ಇದ್ದೀನಿ, ಇಷ್ಟಿದ್ರೆ ಸಾಕು. ಇವಾಗ ಇದನ್ನು ನೀವು ಒಂದು ಸೈಡ್ಗೆ ಎತ್ತಿಟ್ಕೊಂಬಿಟ್ಟು ಎಣ್ಣೆ ಕಾಯಕ್ಕಿಡೋಣ. ಒಂದು ಅರ್ಧ ಲೀಟ್ರ್ ಎಣ್ಣೆನ ನಾನು ಇಲ್ಲಿ ಕಾಯೋದಕ್ಕೆ ಇಟ್ಟಿದ್ದೀನಿ. ನಾನಿಲ್ಲಿ ಅರ್ಧ ಲೀಟ್ರಷ್ಟು ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ನನಗೆ 20ರಿಂದ 25 ಬಜ್ಜಿ ಆಗುತ್ತೆ ಇದು, ಅದರಿಂದ ನಾನು ಅರ್ಧ ಲೀಟ್ರ್ ಎಣ್ಣೆನ ಮುಳುಗಬೇಕಲ್ವ ಬಾಳೆಕಾಯಿ, ಅಷ್ಟನ್ನು ಎಣ್ಣೆ ಹಾಕೋಬೋದು. ನೀವು ಚಿಕ್ಕದು ಬಾಣಲಿ ಇಟ್ಕೊಂಡ್ರೆ ಇನ್ನೂ ಸ್ವಲ್ಪ ಎಣ್ಣೆ ಕಡಿಮೆನೇ ಹಾಕೋಬೋದು, ಆದರೆ 3ರಿಂದ 4 ಬಜ್ಜಿ ಅಷ್ಟೇ ಒಂದು ಸರಿ ಬೇಯಿಸೋಕ್ಕಾಗುತ್ತೆ. ನೋಡಿ ಎಣ್ಣೆ ಕಾದ ನಂತರ ನಾವು ಒಂದೊಂದೇ ಬಾಳೆಕಾಯಿ ಪೀಸ್ಗಳನ್ನ ಈ ಕಡಲೆ ಹಿಟ್ಟಿಗೆ ಅದ್ಬಿಟ್ಟು ಹಾಕಬೇಕಾಗುತ್ತೆ. ನೋಡಿ ಈ ರೀತಿಯಾಗಿ ಸೇರಿಸ್ಬೇಕು, ಒಂದೊಂದನ್ನೇ ಸೇರಿಸ್ಕೊಂಡು ನಾವು ಚೆನ್ನಾಗಿ 2 ಸೈಡನ್ನು ಬೇಯಿಸ್ಕೋಬೇಕಾಗುತ್ತೆ. ನೋಡಿ ಈ ರೀತಿಯಾಗಿ ಹೆಜ್ಜಿ ಹಾಕಬೇಕು. ಬೇಗ ಕೂಡ ಆಗೋಗ್ಬಿಡುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಈಗ ಮಳೆಗಾಲ ಶುರುವಾಯ್ತಲ್ವ, ಈ ಸಂಜೆ ಹೊತ್ತು ಏನಾದರೂ ತಿನ್ನಬೇಕು ಅನಿಸ್ತಾ ಇರುತ್ತೆ. ಕೆಲವೊಂದು ಸಲ ಹೊರಗಡೆಯಿಂದ ಬಂದಾಗ ಮಳೇಲಿ ನೆನ್ಕೊಂಡು ಬಂದುಬಿಟ್ಟಿರ್ತೀವಿ, ಅವಾಗ ಏನಾದರೂ ತಿನ್ನಬೇಕು ಅನಿಸುತ್ತೆ. ಹೊರಗಡೆಯಿಂದ ತಂದು ತಿನ್ನೋದ್ರ ಬದಲು ನಾವೇ ಒಂದೇ ಒಂದು ಬಾಳೆಕಾಯಿ ಇದ್ರೂ ಸಾಕು, ಒಂದು 7ರಿಂದ 8-10 ಬಜ್ಜಿ ರೆಡಿ ಆಗಿಬಿಡುತ್ತೆ. ಬೇಗನೆ ಆಗೋಗ್ಬಿಡುತ್ತೆ. ಎಷ್ಟು ಒಂದು 5ರಿಂದ 8 ನಿಮಿಷ ಅಥವಾ 10 ನಿಮಿಷ ಸಾಕು ನಾವು ಇದು ಮಾಡ್ಕೊಳ್ಳೋದಕ್ಕೆ. ತುಂಬ ಬೇಗ ಕೂಡ ಆಗೋಗ್ಬಿಡುತ್ತೆ. ಎಲ್ಲ ಸಾಮಾನುಗಳು ನಮ್ಮ ಮನೆಯಲ್ಲೇ ಇರುತ್ತೆ, ಅಡುಗೆಗೆ ಏನು ಬೇಕೋ ಅದೆಲ್ಲ, ಕಡಲೆ ಹಿಟ್ಟು, ಚಿಲ್ಲಿ ಪೌಡ್ರು ಎಲ್ಲ ಈ ರೀತಿ ಇದ್ದರೆ ಸಾಕು. ನಾವು 5ರಿಂದ 10 ನಿಮಿಷದಲ್ಲಿ ಬಜ್ಜಿ ಮಾಡ್ಕೊಂಬಿಡ್ಬೋದು. ಈ ರೀತಿ ನಾವು ಎಲ್ಲ ಬಜ್ಜಿಗಳನ್ನೂ ಎಣ್ಣೆಗೆ ಕರ್ಕೊಂಡು, ಅಂದರೆ 2 ಸೈಡನ್ನು ಬೇಯಿಸ್ಕೋಬೇಕಾಗುತ್ತೆ. ನೋಡಿ ಈ ರೀತಿಯಾಗಿ ಎಣ್ಣೆಗೆ ಹಾಕಿದ್ಮೇಲೆ 2 ಬದಿಲನ್ನು ನಾವು ಮಗ್ಚಾಕ್ಕೊಂಡು ನೀಟಾಗಿ ಬೇಯಿಸಿ ತೆಕ್ಕೋಬೇಕು. ಎಣ್ಣೆಲಿ ಬೇಯಿಸೋದು ಕೂಡ ಬೇಗ ಬೆಂದೋಗ್ಬಿಡುತ್ತೆ. ಬಾಳೆಕಾಯಿ ಬೇಗನೆ ಬೆಂದ್ಬಿಡುತ್ತೆ, ತುಂಬ ಹೊತ್ತೆಲ್ಲ ಏನು ಹಿಡಿಯಲ್ಲ. ತುಂಬಾ ರುಚಿಯಾಗಂತೂ ಇರುತ್ತೆ, ಮಕ್ಕಳೂ ಇಷ್ಟಪಡ್ತಾರೆ, ದೊಡ್ಡವ್ರು ನಾವು ಇಷ್ಟಪಡ್ತಿದ್ದೀವಿ. ಟೀ ಟೈಮು ಕಾಫಿ ಟೈಮ್ಗೆಲ್ಲ ತುಂಬಾ ಒಳ್ಳೆ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಆದರೆ ಆಯಿಲಲ್ಲಿ ಕರಿತೀವಿ ಅನ್ನೋದು ಬಿಟ್ಟರೆ ಬೇರೆ ಇನ್ನೇನು ಸಮಸ್ಯೆ ಇಲ್ಲ. ಆಯಿಲ್ ಬೇಡ ಅನ್ನೋರು ಹಂಗೆ ತವಾದ ಮೇಲೆ ಫ್ರೈ ಮಾಡ್ಕೊಳ್ಬೋದು, ಅಂದರೆ ಉಪ್ಪು ಖಾರ ಎಲ್ಲ ಹಾಕ್ಬಿಟ್ಟು ಬಾಳೆಕಾಯಿಗೆ ತವಾ ಮೇಲೆ ಕೂಡ ನಾವು ಡ್ರೈ ಆಗಿ ಫ್ರೈ ಮಾಡ್ಕೊಂಡು ತಿನ್ಬೋದು. ಬಾಳೆಕಾಯಿ ಒಳ್ಳೆಯದೇನೆ ಆರೋಗ್ಯಕ್ಕೆ. ನೋಡಿ ಈ ರೀತಿಯಾಗಿ ಎಲ್ಲ ಬಜ್ಜಿಗಳನ್ನ ನಾನು ಬೇಯಿಸಿಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ, ತುಂಬಾ ರುಚಿಯಾಗಿ ಕೂಡ ಇದೆ. ನಾನು ಸಂಜೆ ಈವ್ನಿಂಗಿಗೆ ಕೂಡ ನಾನು ಕಾಫಿ ಟೈಮ್ಗೆ ಮಾಡ್ಕೊಂಡಿದ್ದೆ, ತುಂಬಾ ಚೆನ್ನಾಗಿ ಬಂದಿತ್ತು. ನಿಮಗೂ ಎಲ್ರಿಗೂ ಈ ರೆಸಿಪಿ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ನಿಮ್ಗೆಲ್ರಿಗೂ ಈ ವಿಡಿಯೋ ಮತ್ತು ರೆಸಿಪಿ ಇಷ್ಟ ಆಗಿದರೆ ದಯವಿಟ್ಟು ಸವಿರುಚಿಯ ಆಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸವಿರುಚಿಯ ಆಟ ಚಾನಲ್ನ ಕೂಡ ಸಪೋರ್ಟ್ ಮಾಡಿ. ಇಷ್ಟೊತ್ತು ತಾಳ್ಮೆಯಿಂದ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.
ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.